ರಾಷ್ಟ್ರವ್ಯಾಪಿ ಗೋರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲು ದೇಶದ ಸಂತರು, ಗೋರಕ್ಷಕರು ಮತ್ತು ಅಸಂಖ್ಯಾತ ಧರ್ಮಪ್ರೇಮಿ ಹಿಂದೂಗಳು ಈಗ ಸಜ್ಜಾಗಿದ್ದಾರೆ. ಇದಕ್ಕಾಗಿ ಗೋ ಸನ್ಮಾನ್ ಅಭಿಯಾನವನ್ನ ಘೋಷಿಸಲಾಗಿದೆ. ಈ ವ್ಯಾಪಕ ಅಭಿಯಾನದ ಮೊದಲ ಹಂತವಾಗಿ ಇವತ್ತು ಹಿಂದೂ ಬಾಂಧವರು ಗೋಮಾತೆಯ ರಕ್ಷಣೆಗಾಗಿ ಕ್ರಮವನ್ನ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದು, ಗೋವಿನ ಉಳುವಿಗೆ ಹೋರಾಡಲು ಸಿದ್ಧರಿದ್ದೇವೆ ಎನ್ನುವ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಅದರಂತೆ ಉಡುಪಿ ಜಿಲ್ಲೆಯಲ್ಲಿ ಶಂಕರಪುರ ಮಠದ ಸಾಯಿ ಈಶ್ವರ್ ಗುರೂಜಿ ಇವರ ನೇತೃತ್ವದಲ್ಲಿ ಗೋ ಸನ್ಮಾನ್ ಅಭಿಯಾನ ನಡೆದಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಹಿಂದೂಗಳು ಒಂದೆಡೆ ಸೇರಿ ಗೋಮಾತೆಯನ್ನ ರಕ್ಷಿಸುವಂತೆ, ಜೊತೆಗೆ ರಾಷ್ಟ್ರೀಯ ಸ್ಥಾನಮಾನವನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರಧಾನಿ, ರಾಜ್ಯಪಾಲರು ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದೇಶದಾದ್ಯಂತ ದೇಶದ ಪೂಜನೀಯ ಸಾಧು ಸಂತರು, ಗೋರಕ್ಷಕರು, ಗೋಪಾಲಕರು, ಗೋ ಅಭಿಮಾನಿಗಳು, ಗೋರಕ್ಷಣಾ ಕೇಂದ್ರ, ಹೀಗೆ ದೇಶದಲ್ಲಿ ಗೋವಿಗಾಗಿ ರಾತ್ರಿ ಹಗಲು ಶ್ರಮಿಸುವಂತಹ ಗೋರಕ್ಷಕರಿದ್ದಾರೆ. ಇವರೆಲ್ಲ ಜೊತೆಯಾಗಿ ಒಂದು ಬೃಹತ್ ದೇಶದಾದ್ಯಂತ ಅಭಿಯಾನವನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಒಂದು ವರ್ಷ ಈ ಅಭಿಯಾನ ನಡೀತದೆ. ಬರುವ ಏಪ್ರಿಲ್ 15ರವರೆಗೆ ಈ ಒಂದು ಅಭಿಯಾನ ನಡೀತದೆ. ಪ್ರಥಮ ಹಂತದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಈ ಅಭಿಯಾನ ನಡೆದರೆ ಮತ್ತೆ 3 ತಿಂಗಳು ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಅಭಿಯಾನ ಆಗುತ್ತೆ. ಅಲ್ಲಿ ನಮಗೆ ಜಯ ಆಯಿತು ಅಂತ ಹೇಳಿದರೆ ಮತ್ತೆ ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಇದ್ದೇ ಇರುತ್ತೆ. ಒಂದು ವೇಳೆ ಅಲ್ಲಿಯೂ ನಮಗೆ ಅಭಿಯಾನಕ್ಕೆ ಜಯ ಆಗಲಿಲ್ಲ ಅಂತೇಳಿದರೆ ರಾಜ್ಯ ಮಟ್ಟದಲ್ಲಿ ಈ ಅಭಿಯಾನ ಮುಂದುವರಿಯಲಿಕ್ಕಿದೆ. ತದನಂತರ ರಾಜ್ಯ ಮಟ್ಟದಲ್ಲಿಯೂ ನಮಗೆ ಜಯ ಸಿಗಲಿಲ್ಲ ಅಂತ ಹೇಳಿದರೆ ಕೇಂದ್ರದಲ್ಲಿ ಈ ಒಂದು ಬೃಹತ್ ಹೋರಾಟವನ್ನು ನಡೆಸುವಂಥದ್ದು ಈಗಾಗಲೇ ನಾವು ಸಂಕಲ್ಪ ಮಾಡಿ ಆಗಿದೆ. ಒಂದು ವೇಳೆ ಒಂದು ವರ್ಷದಲ್ಲಿ ಈ ಗೋಹತ್ಯೆ ಸಂಪೂರ್ಣವಾಗಿ ದೇಶದಲ್ಲಿ ನಿಷೇಧ ಆಗದಿದ್ದರೆ ಅಥವಾ ಗೋವನ್ನು ರಾಷ್ಟ್ರಮಾತೆಯನ್ನಾಗಿ ಗೌರವಿಸದಿದ್ದರೆ ಈಗಾಗಲೇ ದೇಶದ 108ಕ್ಕೂ ಹೆಚ್ಚು ಸಾಧು ಸಂತರು ಸ್ವಯಂ ಪ್ರೇರಿತವಾಗಿ ಈ ಒಂದು ಸತ್ಯಾಗ್ರಹದಲ್ಲಿ ಉಪವಾಸ ಕುಳಿತು ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ. ನಮಗೆಲ್ಲ ತಿಳಿದಿದೆ, ನಮ್ಮ ಹಾದಿಯಲ್ಲಿ ನಮ್ಮ ಹಿರಿಯರು ಗೋವನ್ನು ಯಾವ ರೀತಿ ಪೂಜಿಸ್ತಿದ್ರು, ಗೋವಿಂದ ನಮಗೆ ಏನು ಪ್ರಯೋಜನ ಎಂಬುದನ್ನು ಖಂಡಿತವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಇವತ್ತಿನ ವಾತಾವರಣವನ್ನು ನಮಗೆ ನೋಡಿದರೆ ಗೊತ್ತಾಗುತ್ತೆ. ಈಗಿನ ಪ್ರಕೃತಿ ವಿಕೋಪಗಳನ್ನು ನೋಡಿದರೆ ನಮಗೆ ಖಂಡಿತವಾಗಿಯೂ ಅರ್ಥ ಆಗಬೇಕು ಯಾವ ಕಾರಣದಿಂದ ಆಗ್ತಾಯಿದೆ ಅಂತೇಳಿದರೆ. ಯಾಕಂತೇಳಿದರೆ ಪ್ರತಿಯೊಂದು ಮನೆಯ ಮುಂದೆ ಒಂದು ಗೋವಿನ ಹಟ್ಟಿ ಇತ್ತು, ಅಲ್ಲಿ ಗೋವನ್ನು ಸಾಕ್ತಾ ಇದ್ದರು. ಈಗ ಗೋ ಸಮ್ಮಾನ್ ದಿವಸ್ ಅನ್ನತಕ್ಕಂಥ ಆಚರಣೆಯನ್ನು ಇವತ್ತು ನಾವು ಮಾಡಿದ್ದೇವೆ. ವಿಶೇಷ ಅಂತೇಳಿದ್ರೆ ಗೋವಿಗೆ ನಮ್ಮ ಭಾರತದಲ್ಲಿ ಮಹತ್ವವಾದಂಥ ಒಂದು ಪಾತ್ರ ಇದೆ. ಹಾಗಾಗಿ ಗೋವಿನ ಉಳಿವಿಗಾಗಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಗೋವಿನ ಉಳಿವಿಗಾಗಿ ಒಂದು ಕಾನೂನನ್ನು ತಂದಿದ್ದಾರೆ, ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಇಡೀ ದೇಶದಾದ್ಯಂತ ಗೋವಿನ ಉಳಿವಿಗಾಗಿ ಒಂದು ಬೃಹತ್ ಪ್ರತಿಭಟನೆ ಮತ್ತು ತಹಶೀಲ್ದಾರಿಗೆ ಮನವಿಯನ್ನು ಕೊಡಲಿಕ್ಕೆ ಇಡೀ ದೇಶದಾದ್ಯಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ನಮ್ಮ ಸಮಾಜದ ಹಿಂದೂ ಸಮಾಜದ ಪ್ರತಿಯೊಬ್ಬ ಮನೆಯಲ್ಲಿಯೂ ಗೋವನ್ನು ಸಾಕ್ತಾಯಿದ್ರು, ಅದಕ್ಕೆ ತುಂಬ ಪೂಜೆಯನ್ನು ಮಾಡ್ತಾಯಿದ್ರು ಈ ಹಿಂದೆ. ಈಗ ಪೇಟೆ ಬೆಳೆದು ಸ್ವಲ್ಪ ಸಾಕುವವರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಅದರ ಮೇಲಿರುವಂಥ ಪುನೀತನ ಭಾವನೆ ತುಂಬ ಈಗಲೂ ಇದೆ. ಹಾಗಾಗಿ ನಾವು ಎಷ್ಟು ಗೋವನ್ನು ನಾವು ಪುನೀತರಾಗಿ ಅವ್ರನ್ನ ಪೂಜೆಯನ್ನು ಮಾಡ್ತೇವೋ ಅಷ್ಟೇ ನಮ್ಮ ಸಮಾಜ ಉತ್ತಮವಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಈ ಸಮಯದಲ್ಲಿ ಹೇಳ್ತಾ, ಈ ಏನು ಗೋ ಸಂರಕ್ಷಣಾ ಇದಕ್ಕೆ ನಾವು ಕೈ ಜೋಡಿಸಿದ್ದೇವೆ. ಅದರಲ್ಲಿ ಯಶಸ್ವಿಯಾಗಲಿ, ಅವರ ಎಲ್ಲ ಇದನ್ನು ಯಶಸ್ವಿಯಾಗಿ ನಮಗೆ ಕುಂದಾಪುರದ ಜನರಿಗೆ ತುಂಬ ಅನುಕೂಲತೆಯನ್ನು ಆಗಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಗೋ ಸಮ್ಮಾನ್ ಅಭಿಯಾನದ ದಿನವಾಗಬೇಕು ಹೇಳುವಂಥದ್ದು ಇಡೀ ದೇಶವ್ಯಾಪಿ ಸಾಧು ಸಂತರು ಹಾಗೂ ಗೋಪ್ರೇಮಿಗಳ ಒಂದು ಆಗ್ರಹವಾಗಿರ್ತದೆ. ಅದರ ಪೂರಕವಾಗಿ ಇವತ್ತು ಗೋಹತ್ಯೆಯನ್ನು ನಿಷೇಧ ಮಾಡಬೇಕು, ಹಾಗೆ ಗೋವನ್ನು ರಾಷ್ಟ್ರ ಮಾತೆಯಾಗಿ ಘೋಷಣೆ ಆಗಬೇಕು ಹೇಳುವಂಥದ್ದನ್ನು ಇಡೀ ಸಂತ ಸಮಿತಿಯವರ ವತಿಯಿಂದ, ಸಂತ ಸಮಿತಿಯವರ ಸಂಕಲ್ಪದೊಂದಿಗೆ ನಾವಿವತ್ತು ಕುಂದಾಪುರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮಾಡಿದ್ದೇವೆ. ಇವತ್ತಿನ ಈ ಒಂದು ಮನವಿ ಕೊಡುವಂತಹ ಕಾರ್ಯಕ್ರಮ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಶಂಕರಪುರ ಮಠದ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರ ನೇತೃತ್ವದಲ್ಲಿ ನಾವಿವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಗೋಹತ್ಯೆ ಆಗಬಾರ್ದು, ಹಾಗೆ ಗೋವಿನ ಸಂರಕ್ಷಣೆ ಆಗಬೇಕು ಹೇಳುವಂಥದ್ದು ಹಿಂದೂ ಕಾರ್ಯಕರ್ತರ ಆಗ್ರಹವಾಗಿರ್ತದೆ.
ಹಾಗೆ ಇನ್ನು ಮುಂದಿನ 4 ಹಂತಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀಲಿಕ್ಕಿರ್ತದೆ, ಹೋರಾಟ ನಡೀಲಿಕ್ಕಿರ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.